ನೀವು ಅದ್ರ ಬಗ್ಗೆ ನಾವು ಜೊತೆಗಿದ್ದೀವಿ ಅಂತ ಹೇಳೋಕ್ಕಿಂತಲೂ ನೀವು ಅಪ್ಪನಗೌಡರ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಜನ ನಂಬ್ತಾರೆ. ಅದ್ರಾಗ ಏನು ಪ್ರಶ್ನೆ ಅದ? ಮತ್ತು ಹೌದು, ಎ ಬಿ ಪಾಟೀಲ್ ಅಂತ ನಿಶ್ಚಿತವಾಗಿಯೂ ಅಪ್ಪನಗೌಡರ ಗರಡಿಯಲ್ಲಿ ಬೆಳೆದಂಥವ್ರು, ಅವ್ರ ಸಮೀಪದಿಂದ ನೋಡಿದಂಥವ್ರು. ಆದರೆ ತಮ್ಮ ಸಂಘಟನೆಗೆ ತಮ್ಮ ಹೆಸರು ಇಟ್ಕೋಬೇಕಾಗಿದ್ದಿಲ್ಲ, ಅವರಿಗೆ ಮಾಡಲಿಲ್ಲದಾಗ ಆದರೆ ಪಾಪ ಸತೀಶ್ ಅವ್ರು ಇಟ್ಕೊಂಡಿದ್ದಾರೆ ತಮ್ಮ ಪೆನಲಕ್ಕೆ. ಏನು ತಪ್ಪದದ್ರೊಳಗೆ? ನೀವು ಗೌರವಿಸಲಾರ್ದು ಅವ್ರು ಗೌರವ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ವರಿ ಮಾಡುವಂಥದ್ದು ಏನಿಲ್ಲ. ಅದೇನೋ ಆಗಲಿ, ಇವತ್ತು ಹುಕ್ಕೇರಿ ಕ್ಷೇತ್ರದಲ್ಲೇ ಈ ವಿದ್ಯುತ್ ಇರುವಂಥ ಈ ಚಿಕ್ಕಾಟದಲ್ಲೇ ನಿಶ್ಚಿತವಾಗಿಯೂ ಈ ಸಂಘರ್ಷ ಆ ಸಂಘವನ್ನು ಪಡ್ಕೊಳ್ಬೇಕು ಅನ್ನುವಂಥ ಜಿದ್ದಾಜಿದ್ದಿ ಯಾಕದಪ್ಪ ಅಂದ್ರೆ ಇಲ್ಲಿ ಗೆದ್ದವ್ರಿಗೆ DCC ಬ್ಯಾಂಕಿನ ಹೋಗುವ ಹಾದಿ ಇನ್ನಷ್ಟು ಸುಲಭ ಆಗ್ತದೆ ಅನ್ನೋದು ಈಗಾಗಲೇ ಈ ಒಂದು ಬೆಳಗಾವಿ ಜಿಲ್ಲೆ ತುಂಬ ಹಬ್ಬಿದಂಥ ವಿಷಯ. ಯಾಕಂದ್ರೆ ಕತ್ತಿ ಅವ್ರ ಫ್ಯಾಮಿಲಿ ಜೊತೆಗೆ ನಮ್ಮ ಎ ಬಿ ಪಾಟೀಲ್ ಫ್ಯಾಮಿಲಿ ಇವತ್ತೇನೋ ನಮ್ಮ ಸತೀಶ್ ಅವ್ರು ಹೇಳ್ಬೋದು ಎ ಬಿ ಪಾಟೀಲ್ ಮೊದಲು ಮಹತ್ವವಿಲ್ಲ ಹಾಗೆ ಹೀಗೆ ಏನು ಹೇಳ್ಬೋದು. ಬಟ್ ಅದೇ ಕಾಲ ಎ ಬಿ ಪಾಟೀಲರು ಅದಕ್ಕೆ ಕೌಂಟ್ರ್ ಕೊಟ್ಟಿದ್ದಾರೆ. ಈಗಾಗಲೇ ನಾವೇ ಎಮ್ಗಿನಬಲ್ ಬಂದು ಪರಿಚಯ ಮಾಡಿಸಿದ್ದೀವಿ, ನಮ್ಮಿಂದ ಇಲ್ಲಿ ಲೀಡರ್ ಆದರು, ಈಗ ಮರ್ತ್ರೆ ಹೆಂಗೆ ಅನ್ನುವಂಥ ಮಾತನ್ನು ನಮ್ಮ ಎ ಬಿ ಪಾಟೀಲರು ಇವತ್ತು ಕೇಳ್ತಾ ಇದ್ದಾರೆ ನಮ್ಮ ಸತೀಶ್ ಅವ್ರಿಗೆ. ಅಂದರೆ ಐತರ ಅರ್ಥ ಏನಪ್ಪ ಅಂದ್ರೆ ಇಲ್ಲಿ ಒಬ್ರಿಗೊಬ್ರು ಸಹಾಯ ತೊಗೊಂಡಿದ್ದಾರೆ ಎಲ್ಲರೂ. ಎ ಬಿ ಪಾಟೀಲರು ಆಗಿರ್ಬೋದು, ಎ ಬಿ ಪಾಟೀಲ್ ಇವತ್ತಿಲ್ಲ ಅನ್ಬೋದು, ಅಥವಾ ಮತ್ತು ಸತೀಶ್ ಅವ್ರು ಇಲ್ಲ ಅನ್ಬೋದು, ಎಸ್ ಅನ್ಬೋದು, ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಒಬ್ಬರೊಬ್ಬರು ಲಾಭ ಮಾಡ್ಕೊಂಡಿದ್ದೀವಿ ಸುಳ್ಳಲ್ಲ. ಕತ್ತಿಯವರಿಂದ ಜಾರಕಿಹೊಳಿ ಕುಟುಂಬದವ್ರು ಲಾಭ ಮಾಡ್ಕೊಂಡಿದ್ದಾರೆ. ಅದೇ ಕಾಲ ಜಾರಕಿಹೊಳಿ ಅವರಿಂದ ಇವರು ಅಧ್ಯಕ್ಷರಾಗಿದ್ದಾರೆ 10 ವರ್ಷಗಳ ನಮ್ಮ ರಮೇಶ್ ಕತ್ತಿಯವರು. ಇವೆಲ್ಲ ಇದ್ರ ಬಗ್ಗೆ ಟೀಕಾ ಟಿಪ್ಪಣಿ ಮಾಡೋಕ್ಕಿಂತಲೂ ನೀವು ರೈತರಿಗೆ ಒಳ್ಳೆಯ ಕರೆಂಟ್ ಕೊಡುವಂಥದ್ದು ಇದರಲ್ಲೇ ಏನು ಹುಕ್ಕೇರಿಯಲ್ಲಿ ಯಾಕಪ್ಪ ಅಂದ್ರೆ ಸಹಕಾರ ಸಂಘದಲ್ಲಿ ಬರಲಿ ಅನ್ನೋದನ್ನು ನೀವು ಕಾಂಪಿಟೇಷನ್ ಮಾಡಿ ಹೇಳಿ ತಿಳಿಸಿ ಕನ್ವಿನ್ಸ್ ಮಾಡೋದು ಹೆಚ್ಚು ಹೋಗ್ಯ. ಅವರು ಹೊರಗಿನವರು ಇವರು ಒಳಗಿನವರು ಅನ್ನುವಂಥ ಮಾತುಗಳನ್ನು ಆರ್ಗ್ಯುಮೆಂಟ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಮತ್ತು ಆಲ್ರೆಡಿ ಈ ಒಂದು ವಿಷಯದಲ್ಲ ಜಾರಕಿಹೊಳಿ ಸಹೋದರರಿಂದ ಸ್ಪಷ್ಟ ಇದ್ದಾರೆ, ನಮ್ಮಲ್ಲಿ ಬಂದು ನೀವು ಕಾಂಪಿಟೇಷನ್ ಮಾಡಿರಿ ಅನ್ನುವಂಥ ಮಾತಿಗೆ ಅದನ್ನು ಮಾಡಬೇಕಾಗಿದ್ದ ಈ ಕತ್ತಿ ಸಹೋದರರಿಗೆ ಎ ಬಿ ಪಾಟೀಲ್